ಇಂಡಿಗೋ ಏರ್ಲೈನ್ಸ್ನಲ್ಲಿ ಭಾರೀ ವ್ಯತ್ಯಯ ಹಿನ್ನೆಲೆ ಗಗನಕ್ಕೇರಿದೆ ಇತರೆ ವಿಮಾನಯಾನ ಕಂಪನಿಗಳ ಟಿಕೆಟ್ ಯದ್ವಾ ತದ್ವಾ ಏರಿಕೆಗೆ ಕೇಂದ್ರದಿಂದ ಅಂಕುಶ ಬಿದ್ದಿದೆ. ನೋಡಿ, ಇಂಥ ಬಿಕ್ಕಟ್ಟನ್ನ ಇವರು ಪ್ಲಸ್ ಮಾಡ್ಕೊಳ್ತಾರೆ ಬೇರೆಯವರು. ಈ ಬಸ್ ಆದರೂ ಅಷ್ಟೇ, ಆಟೋ ಆದ್ರೂ ಅಷ್ಟೇ, ಯಾವುದೇ ವೆಹಿಕಲ್ ಅಷ್ಟೇ, ವಿಮಾನನೂ ಬಿಟ್ಟಿಲ್ಲ. ಅಂದರೆ ಸದ್ಯಕ್ಕೆ ಪರಿಸ್ಥಿತಿ ಸರಿ ಇಲ್ಲ. ಇಂಡಿಗೋ ಎಲ್ಲ ಬಂದ್ ಆಗಿದ್ದಾವೆ. ಅನಿವಾರ್ಯವಾಗಿ ನಾವು ಬೇರೆ ವಿಮಾನವನ್ನು ಬುಕ್ ಮಾಡಲೇಬೇಕು. ಈ ಟೈಮ್ನಲ್ಲಿ ಅವರು ಕೊಡ್ತಾರೆ ಜಾಸ್ತಿ ಅಂತ ಇವ್ರಿಗೆ ಧಿಮಾಕು. ಈಗ ಕೇಂದ್ರ ಅಂಕುಶ ಹಾಕಿದೆ. ಎಷ್ಟು ದೂರಕ್ಕೆ ಅನುಗುಣವಾಗಿ ಹೆಂಗೆ ರೇಟ್ ಇತ್ತು ಹಿಂದೆ ಅದನ್ನೇ ನೀವು ಕೊಡಬೇಕು ಅಂತ. ಈ ಬಗ್ಗೆ ವಿಮಾನಯಾನ ಸಚಿವಾಲಯದಿಂದ ಆದೇಶ ಬಂದಿದೆ. ಯಾವುದೇ ಕಂಪನಿ ನಿಯಮ ಮೀರಿ ದರ ಏರಿಕೆ ಮಾಡಬಾರದು. ಪ್ರಯಾಣಿಕರ ಟಿಕೆಟ್ ದರ ಒಂದು ಮಿತಿಯಲ್ಲಿರಬೇಕು. ಪರಿಸ್ಥಿತಿ ಸರಿ ಹೋಗುವವರೆಗೂ ದರದ ಮೇಲಿನ ಮಿತಿ ಜಾರಿಯಲ್ಲಿರಬೇಕು. ವಿಮಾನಯಾನ ಸಂಸ್ಥೆಗಳಿಗೆ ಕೇಂದ್ರ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ. ನೋಡಿ, 500 ಕಿಲೋಮೀಟರ್ವರೆಗೆ 7,500 ರೂಪಾಯಿ. ನೋಡಿ, 7,500 ರೂಪಾಯಿ ಮಾಡಿದ್ದೀವರು. ಅಂದರೆ 5,500ರಿಂದ 1,000 ಕಿಲೋಮೀಟರ್ವರೆಗೆ 12,000 ರೂಪಾಯಿ ಮಾಡಿದ್ದಾರೆ. ಅಂದರೆ ಹೆಚ್ಚಳ ಮಾಡಿದ್ದಾರೆ. ನಾರ್ಮಲ್ ಆಗಿ 3,000 ರೀ. ಈಗ ನಾವು ಬೆಂಗಳೂರಿಂದ ಹುಬ್ಳಿಗೆ ಹೋಗಬೇಕು ಅಂತ ಹೇಳಿದ್ರೆ 3,000-3,500 ಅಷ್ಟರೊಳಗೆ ಹೋಗ್ತಾ ಇದ್ರು. ಈಗ 7,000ಕ್ಕಿಂತ ಜಾಸ್ತಿ ಮಾಡಿದ್ದಾರೆ. ಇನ್ನು 1,000ದಿಂದ 1,500 ಕಿಲೋಮೀಟರ್ವರೆಗೂ ಪ್ರಯಾಣ ಮಾಡಿದರೆ ಅಲ್ಲಿ 15,000 ಕೊಡಬೇಕಾಗಿತ್ತು. ಅಂದರೆ ಬೇರೆ ವಿಮಾನಗಳಿಗಿದು 1,500 ಕಿಲೋಮೀಟರ್ಗಿಂತ ಹೆಚ್ಚು ನಾವು ಪ್ರಯಾಣ ಮಾಡ್ತೀವಿ ಅಂತ ಹೇಳಿದ್ರೆ 18,000 ರೂಪಾಯಿ ಕೊಡಬೇಕು ಟಿಕೆಟ್ ಒನ್ ಸೈಡು. ಹಾಗಾಗಿ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದೆ. ಈಗ ಎಷ್ಟು ಪ್ರೈಸ್ ಇದೆಯೋ, ಎಷ್ಟು ಮಿತಿ ಇದೆಯೋ ಅದನ್ನೇ ಫಾಲೋ ಅಪ್ ಮಾಡಬೇಕು ಅಂತ. ನೋಡಿ, ಇಂಡಿಗೋ 60% ಇವರೇ ವಿಮಾನಯಾನ ಶೇರನ್ನು ಹೊಂದಿದ್ದಾರೆ. ಪರ್ಯಾಯವಾಗಿ ಬೇರೆ ಕಂಪನಿಗಳ ವಿಮಾನದಲ್ಲಿ ಹೋಗಲೇಬೇಕೀಗ. ಎಮರ್ಜೆನ್ಸಿ ಇರುತ್ತೆ. 10 ಅಲ್ಲ 20,000 ಕೊಡೋಕ್ಕೂ ಕೂಡ ರೆಡಿ ಇರ್ತಾರೆ ಕೆಲವೊಬ್ಬರು, ಬಟ್ ಎಲ್ಲರೂ ಅಲ್ಲ. ಆದರೆ ಇಂಡಿಗೋ ಅಂದರೆ ಮಧ್ಯಮ ವರ್ಗದವರು ಕೂಡ ಜಾಸ್ತಿ ಇದನ್ನು ಅವಲಂಬನೆ ಮಾಡಿದರು. ಇಂಡಿಗೋ ಎಲ್ಲೋ ಒಂದು ಕಡೆ ಕೈಗೆಟುಕುವ ದರದಲ್ಲೂ ಕೂಡ ಕೆಲವೊಂದ್ಸಲಿ ಪ್ರಯಾಣಕ್ಕೆ ಅವಕಾಶಗಳು ಸಿಗುತ್ತೆ ಇಲ್ಲಿ. ಆದರೆ ಈಗ ಕೇಂದ್ರ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಟ್ಯಾಕ್ಸ್ ಜಾಸ್ತಿ ಕೂಡ ಹಾಕೋಂಗಿಲ್ಲ. ಜೊತೆಗೆ ಕೆಲವೊಂದಿಷ್ಟು ಬಿಸ್ನೆಸ್ ಕ್ಲಾಸ್ ಅಂತ ಇರುತ್ತೆ, ಅದಕ್ಕೂ ಕೂಡ ಇದು ಅನ್ವಯ ಆಗುತ್ತಾ ಇಲ್ವಾ? ಹೀಗಾಗಿನೇ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದೆ. 500 ಕಿಲೋಮೀಟರ್ವರೆಗೆ ಇವರು 7,500 ರೂಪಾಯಿ ದರ ವಸೂಲಿ ಮಾಡ್ತಾ ಇದ್ರು. ಈಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶವನ್ನು ಮಾಡಿ ಅವ್ರಿಗೆ ಅಂಕುಶವನ್ನು ಹಾಕಿದೆ. ಹಾಗಾಗಿನೇ ಪ್ರಯಾಣಿಕರು ಕೂಡ ಈಗ ನಿಟ್ಟುಸಿರು ಬಿಡುತ್ತಾ ಇದ್ದಾರೆ. ಬಟ್ ಇಂಡಿಗೋ ಪರಿಸ್ಥಿತಿ ಹಾಗೆ ಮುಂದುವರೆದಿದೆ.